ಹಲ್ಲೆಗೆ ಪಬ್ ಮ್ಯಾನೇಜರ್ ಸಿಬ್ಬಂದಿಯಿಂದಲೂ ಕೂಡ ಯತ್ನವನ್ನ ಮಾಡಿರುವಂಥದ್ದು. ಪಾರ್ಟಿ ಮಾಡಲು ಬಂದು ಕನ್ನಡ ಹಾಡು ಕೇಳಿದ್ದಂತಹ ಟೆಕ್ಕಿಗಳು ರೌಡಿಗಳನ್ನ ಕರೆಸಿ ಗಲಾಟೆ ಮಾಡಿಸಿದಂತಹ ಪಬ್ ಮ್ಯಾನೇಜರ್. 50ಕ್ಕೂ ಹೆಚ್ಚು ಪುಡಿ ರೌಡಿಗಳಿಂದ ಪಬ್ನಲ್ಲಿ ಹಲ್ಲೆ ಮಾಡೋದಕ್ಕೆ ಯತ್ನವನ್ನ ಮಾಡಲಾಗಿದೆ. ಪಬ್ನಿಂದ ಹೊರಬಂದ್ರು ಕ್ಯಾತೆ ತೆಗೆದು ಹಲ್ಲೆಗೆ ಯತ್ನವನ್ನ ಮಾಡಲಾಗಿದೆ. ಅಟ್ರಾಸಿಟಿ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಹಾಗೆ ಬೆದರಿಕೆಯನ್ನ ಕೂಡ ಆರೋಪ ಕೇಳಿಬಂದಿದೆ. ವಿಡಿಯೋ ಮಾಡ್ತಿದ್ದಂತೆ ಸೈಲೆಂಟ್ ಆಗಿದ್ದಾರೆ ಪಬ್ ಸಿಬ್ಬಂದಿಗಳು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ಪಬ್ನಲ್ಲಿ ಕನ್ನಡ ಹಾಡನ್ನ ಹಾಕಿ ಅಂತ ಅಂದಿದ್ದಕ್ಕೆ ಈ ಒಂದು ಗಲಾಟೆ ಆಗಿರುವಂತದ್ದು ಏನಾಗಿತ್ತು, ಯಾಕಾಗಿ ರೀತಿಯಾಗಿ ಸನ್ನಿವೇಶ ಕ್ರಿಯೇಟ್ ಆಗಿದ್ದಂಥದ್ದು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ಸುಕನ್ಯಾ, ಅಂದ್ರೆ ನಾವು ನೋಡ್ತಾ ಇದೀವಿ ಈಗ ಹಲವು ದಿನಗಳಿಂದನೂ ಕೂಡ ಈ ಬಾರು ಪಬ್ಗಳಲ್ಲಿ ಸಾಕಷ್ಟು ಬಾರಿ ಈ ರೀತಿಯಾದಂತ ಗಲಾಟೆಗಳು ಕೂಡ ಸಾಮಾನ್ಯವಾಗಿ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಯಾವಾಗ ಟೆಕ್ಕಿಗಳಾಗಿರ್ಬೋದು ಅಥವಾ ಕನ್ನಡ ಒಂದು ಅಭಿಮಾನಿಗಳಾಗಿರ್ಬೋದು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈಗ ಕನ್ನಡ ಹಾಡನ್ನ ಹಾಕಿ ಅಂದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾದಂತ ಗಲಾಟೆಗಳು ಕೂಡ ಆಗ್ತಾನೆ ಇರುತ್ತೆ. ಇದೇ ರೀತಿಯಾಗಿ ನಿನ್ನೆ ರಾತ್ರಿ ಒಂದು 9 ಗಂಟೆ ಸುಮಾರಿಗೆ ಆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದಂತ ಟೆಕ್ಕಿಗಳು ಎಲ್ಲರೂ ಕೂಡ ಹೋಗಿ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತ ಬಿಯರ್ ಕ್ರಾಫ್ಟ್ ಎಂಬ ಪಬ್ ಏನಿದೆ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಆಲ್ಮೋಸ್ಟ್ ಪಾರ್ಟಿಯನ್ನು ಕೂಡ ಆಯೋಜನೆ ಆಗಿರುತ್ತೆ. ಅಲ್ಲಿ ಪಾರ್ಟಿಯನ್ನ ಮುಗಿಸಿದ ನಂತರವಾಗಿ ಅಲ್ಲಿ ಹಾಡನ್ನ ಆಡೋದಕ್ಕೆ ಬಂದಿದ್ದಂತ ಸಿಂಗರ್ ಏನಿದ್ದಾನೆ ಆತನ ಬಳಿ ಇವರು ಕೂಡ ಹಾಡನ್ನ ಹೇಳಿರ್ತಾರೆ, ಕನ್ನಡ ಹಾಡನ್ನ ಹೇಳಿರ್ತಾರೆ. ಅದಾದ್ಮೇಲೆ ಕೊನೆಯ ಬಾರಿ ಒಂದೇ ಒಂದು ಹಾಡು ಹೇಳಿ ಕನ್ನಡದ್ದು ಯಾವ್ದಾದ್ರು ಹೇಳಿ ಅಂತ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಆ ಸಿಂಗರ್ ಆಗಿರ್ಬೋದು, ಜೊತೆಗೆ ಬಾರಿನ ಮ್ಯಾನೇಜರು ಮತ್ತೆ ಸಿಬ್ಬಂದಿಗಳು ಸಾಕಷ್ಟು ಗಲಾಟೆಯನ್ನ ಮಾಡ್ತಾರೆ. ಎಷ್ಟು ಒಂದೇ ಹಾಡು ಹಾಕೋದು ನಾವು ಅದ್ರ ಮೇಲೆ ಕೇಳಂಗಿಲ್ಲ, ನಾವು ಹಾಕದೆ ಹಿಂದಿ ಹಾಡುಗಳನ್ನ ಅಂತ ಕೇಳಿ ಸಾಕಷ್ಟು ಗಲಾಟೆಯನ್ನ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ಅಲ್ಲಿರುವಂತ ಟೆಕ್ಕಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ನಾವು ಕನ್ನಡಿಗರು ಒಂದು ಎಕ್ಸ್ಟ್ರಾ ಹಾಡನ್ನ ಕೇಳ್ತಾ ಇದೀವಿ, ಅಷ್ಟಕ್ಕೆ ನೀವು ಈ ರೀತಿಯಾಗಿ ಯಾಕೆ ರೂಢಾಗಿ ನಡ್ಕೊಂತಾ ಇದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಗಲಾಟೆಯನ್ನ ಮಾಡಿರ್ತಾರೆ. ಅದೇ ರೀತಿಯಾಗಿ ಇವರು ಕೂಡ ಗಲಾಟೆಯನ್ನ ಮಾಡ್ಕೊಂಡು ಈಚೆ ಬಂದಂತ ಸಂದರ್ಭದಲ್ಲಿ ಕೂಡ ಬಾರ್ನ ಮ್ಯಾನೇಜರ್, ಸಿಬ್ಬಂದಿಗಳು ಸೇರಿದಂತೆ ಅಲ್ಲಿರುವಂತ ವ್ಯಕ್ತಿಗಳು ಏನಿದ್ರೆ ಅಲ್ಲಿ ಲೋಕಲ್ ಹೆಡ್ಗಳನ್ನ ಕೆಲವೊಂದಷ್ಟು ಪುಡಿ ರೌಡಿಗಳನ್ನ ಅವರು ಕರ್ಕೊಂಡಿರ್ತಾರೆ ಸ್ಪಾಟ್ಗೆ. ಯಾವಾಗ ಟೆಕ್ಕಿಗಳು ಈಚೆ ಬರ್ತಾರೋ ಹೋಗೋದಕ್ಕೆ ಮುಂದಾಗ್ತಾರೋ ಅವಾಗ ಅವ್ರನ್ನ ಅಡ್ಡ ಹಾಕಿ ಅವ್ರಿಗೆ ಹಲ್ಲೆಗೆ ಮುಂದಾಗ್ತಾರೆ. ಜೊತೆಗೆ ಈ ಕೆಲ ಪುಡಿ ರೌಡಿಗಳು ಏನ್ ಬಂದಿದ್ರು ಅವರು ಬಂದಂತ ಸಂದರ್ಭದಲ್ಲಿ ಕೂಡ ಹಲ್ಲೆಗೆ ಯತ್ನವನ್ನ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವಾಗ ಮೊಬೈಲ್ ಅನ್ನು ತೆಗೆದು ಈ ಟೆಕ್ಕಿಗಳು ವಿಡಿಯೋವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಅವಾಗ ಇಮಿಡಿಯೇಟ್ ಆಗಿ ಅವರು ಅಲ್ಲಿಂದ ಆಯ್ತು ಬಿಡಿ ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕಾಮನ್ ಆಗಿ ಗಲಾಟೆ ಆಗಿರುತ್ತೆ. ಅದಾದ ನಂತರವಾಗಿ ಅದರಲ್ಲಿ ಒಬ್ಬ ವ್ಯಕ್ತಿ ತಿರ್ಗಾ ಗಾಡಿಯನ್ನು ಅಲ್ಲೇ ಬಿಟ್ಟಿದ್ದ ಅಂತ ಹೇಳಿ ಎಲ್ಲರೂ ಕೂಡ ಹೋಗಿರ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಅಲ್ಲೇ ಇದ್ದ, ಜೊತೆಗೆ ಗಾಡಿಯನ್ನು ಎತ್ಕೊಳ್ಳೋಕೆ ಹೋದಂತ ಸಂದರ್ಭದಲ್ಲಿ ಆ ಒಬ್ಬನನ್ನ ಲಾಕ್ ಮಾಡ್ಕೊಂಡು ಲ್ಯಾಪ್ಟಾಪ್ ಹೊಡೆದಾಕಿದ್ರ, CCTV ಇದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಗಲಾಟೆಯನ್ನ ಮಾಡಿರ್ತಾರೆ. ಅಲ್ಲಿ ಇರುವಂತ ಕೆಲವೊಂದಷ್ಟು 50 ಜನ ಈ ಪುಡಿ ರೌಡಿಗಳು ಏನ್ ಬಂದಿದ್ರು ಅವರು ಕೂಡ ಸಾಕಷ್ಟು ಗಲಾಟೆಯನ್ನ ಮಾಡಿ ಅವ್ರಿಗೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಇದಾಗಿ ನಂತರವಾಗಿ ಸ್ಥಳೀಯ ಪೊಲೀಸರಿಗೆ ಕೂಡ ಮಹದೇವಪುರ ಪೊಲೀಸ್ ಸ್ಟೇಷನ್ಗೆ ಫೋನ್ ಅನ್ನ ಮಾಡಿ 112ಗೆ ಫೋನ್ ಮಾಡಿ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅಲ್ಲಿದ್ದಂತ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ವಾರ್ನ ಕೂಡ ಕೊಡ್ತಾರೆ. ಇನ್ನೊಂದ್ಸರಿ ಗಲಾಟೆ ಎಲ್ಲ ಮಾಡ್ಕೋಬಾರ್ದು ಅಂತೇಳಿ ವಾರ್ನ ಕೊಟ್ಟ ನಂತರವಾಗಿ ಅವರು ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ಅಲ್ಲಿ ಪ್ರಮುಖವಾಗಿ ಇಲ್ಲಿ ಆಗ್ತಿರುವಂತ ಘಟನೆಗಳು ಅಂತ ಅಂದ್ರೆ ಕನ್ನಡ ಹಾಡನ್ನ ಹಾಕೋದಿಕ್ಕೆ ಅವ್ರಿಗೆ ಯಾಕೆ ಹಿಂದೆ ಮುಂದೆ ನೋಡ್ತಾರೆ, ಜೊತೆಗೆ ಅನ್ಯ ಭಾಷೆ ಅಂದ್ರೆ ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು ಎಲ್ಲಾ ಭಾಷೆಗಳನ್ನ ಹಾಡನ್ನ ಹಾಕ್ತಾರೆ. ಇಲ್ಲಿ ಕನ್ನಡದಕ್ಕೆ ಯಾಕೆ ಪ್ರಾಮುಖ್ಯತೆಯನ್ನ ಕೊಡ್ತಿಲ್ಲ ಅನ್ನುವಂತ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಗೆ ನೋಡ್ತಾ ಇದ್ವಿ. ಯಾಕಂದ್ರೆ ಸಾಕಷ್ಟು ಬಾರಿ ಇದೇ ರೀತಿಯಾದಂತ ಗಲಾಟೆಗಳು ಕೂಡ ಆಗ್ತಾನೆ ಇರುತ್ತೆ. ಇಲ್ಲಿ ಕೆಲವೊಂದಷ್ಟು ಕನ್ನಡ ಅಭಿಮಾನಿಗಳು ಕೂಡ ಯಾವಾಗ ಈ ಒಂದು ಹಾಡನ್ನ ಹಾಕೋದಿಲ್ವೋ ಅವರು ಕೂಡ ಕಾಮನ್ ಆಗಿ ಗಲಾಟೆ ಮಾಡೇ ಮಾಡ್ತಾರೆ. ಆದ್ರೆ ಬಾರ್ನ ಸಿಬ್ಬಂದಿಗಳು ನಡ್ಕೊಂಡಿರುವಂತದ್ದು, ಜೊತೆಗೆ ಗಲಾಟೆ ಮಾಡಿ ಹಲ್ಲೆಗೆ ಕೊಲೆಯ ಬೆದರಿಕೆ ಹಾಕಿರುವಂತದ್ದು, ಜೊತೆಗೆ ಬೇರೆ ಹೊರಗಡೆ ಇರುವಂತ ಬೇರೆ ಬೇರೆ ಯುವಕರನ್ನ ಕರೆಸಿ ಗಲಾಟೆ ಮಾಡಿಸುವಂತದ್ದು ಈ ಎಲ್ಲ ಕೂಡ ಆಗ್ತಿರೋದ್ರಿಂದ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಕನ್ನಡದ ಭಾಷೆಯ ಬಗ್ಗೆ ಅವ್ರಿಗೆ ಸ್ವಲ್ಪನೂ ಅರಿವಿಲ್ಲ. ಜೊತೆಗೆ ಆ ಒಂದು ಕನ್ನಡಕ್ಕೆ ಇರುವಂತ ಅಭಿಮಾನವನ್ನ ಯಾಕೆ ಅವ್ರಿಗೆ ತೋರ್ಸಲ್ಲ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಸುಗನ್ಯಾ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಪಬ್ನಲ್ಲಿ ಕನ್ನಡ ಹಾಡನ್ನ ಹಾಕಿ ಅಂತ ಅಂದಿದ್ದಕ್ಕೆ ಈ ಗಲಾಟೆ ಆಗಿದ್ದಂತೆ ವಿಡಿಯೋ ಮಾಡಕ್ಕೆ. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನನ್ನು ಯಾಕೆ ಇಲ್ಲಿಂದ ಹೋಗಕ್ಕೆ ಬಿಡ್ತಾ ಇಲ್ಲ ಸರ್.